ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 17ರಲ್ಲಿ ವೇವರ್ಸ್ ಕಾಲೋನಿಯಲ್ಲಿ ನೂತನ ಮಸೀದಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣ ಮತ್ತು ಜನಪ್ರತಿನಿಧಿಗಳು ಹಾಗೂ ಮುಸಲ್ಮಾನ್ ಬಾಂಧವರು ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆ ಅಧ್ಯಕ್ಷ ಶ್ರೀಮತಿ ಸುಧಾ ನಿರಂಜನ್, ಉಪಾಧ್ಯಕ್ಷರಾದ ಶ್ರೀಮತಿ ಭಾವನಾ ದಿನೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮುನಾವರ್, ಪುರಸಭೆ ಸದಸ್ಯರಾದ ಪದ್ಮನಾಭ ಗೌಡ, ಶ್ರೀಮತಿ ಕವಿತಾ ಅಶ್ವಥ್ ನಾರಾಯಣ್, ರಾಜೇಂದ್ರ ಪ್ರಸಾದ್, ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಗೌಡ, ಗ್ಯಾರಂಟಿ ಯೋಜನೆ ಸಮಿತಿ ತಾಲೂಕು ಅಧ್ಯಕ್ಷ ಮರಸೂರು ಪುರುಷೋತ್ತಮ್ ರೆಡ್ಡಿ, ಮುಸಲ್ಮಾನ್ ಬಾಂಧವರು ಭಾಗವಹಿಸಿದರು. ಮುಸಲ್ಮಾನ್ ಬಾಂಧವರು ಇವತ್ತು ಒಂದು ಮಸೀದಿ ಕಟ್ಟಬೇಕು, ಅದಕ್ಕೆ ನೀವು ಗುದ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಅಟೆಂಡ್ ಆಗಿದೆ. ನಮಸ್ಕಾರ. ಏನಿವತ್ತು ನಮ್ಮ ವಾರ್ಡ್ ನಂಬರ್ 17ರಲ್ಲಿ ಒಂದು ಮಸೀದಿ ಪೂಜೆಗೆ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವರು ಆಗಮಿಸಿದರು. ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಆದ ನಂತರ ಸರ್, ಇವತ್ತು ಆನೇಕಲ್ ನಗರದಲ್ಲಿ ನಮ್ಮ ವೇವರ್ಸ್ ಕಾಲೋನಿನಲ್ಲಿ ವಾರ್ಡ್ ನಂಬರು 18 ಹಳೆಯದು 3 ಅಲ್ಲಿ ಇವತ್ತು ನಮ್ಮ ಮಜೀದಿಯವರೆಲ್ಲ, ನಮ್ಮ ಮುಖಂಡರುಗಳೆಲ್ಲ, ದಾನಿಗಳೆಲ್ಲ ಸೇರಿ ಒಂದು ಜಾಗ ಕೊಡಿಸಿದ್ದಾರೆ. ಮಜೀದಿಯಲ್ಲಿ ಅವಶ್ಯಕತೆ ಇತ್ತು, ಅದಕ್ಕೆ ಎಲ್ಲರೂ ದಾನಿಗಳು ಸೇರಿ ಒಂದು ಜಾಗ ಕೊಡಿಸಿದ್ದಾರೆ. ನಮ್ಮ ಮುಸ್ಲಿಮ್ ಅವರು ಎಲ್ಲ ಸೇರಿ ಬಂಧುಗಳು ಒಂದು ಜಾಗನ ಅವ್ರಿಗೆ ನಮ್ಮ ಮಜೀದಿಯಲ್ಲಿಲ್ಲ ಅವಶ್ಯಕತೆ ಇತ್ತು ಅಂದಿದ್ದಕ್ಕೆ ಎಲ್ಲರೂ ಸೇರಿ ಒಂದು ಜಾಗ ಕೊಡಿಸಿದ್ದಾರೆ. ಇವತ್ತು ಅದನ್ನು ಗುದ್ಲಿ ಪೂಜೆ ಮಾಡೋಕ್ಕೆ ಡೇಟ್ ಇಟ್ಕೊಂಡಿದ್ರೆ ಅದಕ್ಕೆ ಹೋಗಿ ಶಾಸಕರಿಗೆ, ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಅಲ್ಲಿನ ಸದಸ್ಯರಿಗೆಲ್ಲ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ಆ ಆಹ್ವಾನಕ್ಕೆ ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗುದ್ಲಿ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಎಲ್ಲ ಕೌನ್ಸಿಲರು ಎಲ್ಲ ಬಂದು ನಮಗೆ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ರು. ನಮ್ಮ ಆನೇಕಲ್ ನಗರದಲ್ಲಿ ಜನತೆ ಪರವಾಗಿ, ನಮ್ಮ ಮುಸ್ಲಿಂ ಬಾಂಧವರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ.